ಹಲೋ ನಮ್ಮ ಶಿವಮೊಗ್ಗ. ಹಲೋ ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಶಿವಮೊಗ್ಗದ ಗೋಪಾಳದಲ್ಲಿರ್ತಕ್ಕಂಥ ರಂಗನಾಥ ಬಡಾವಣೆಯಲ್ಲಿರ್ತಕ್ಕಂಥ ಆದಿ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಸನ್ನಿಧಿಯಲ್ಲಿ ನಾಳೆ ವೈಕುಂಠ ಏಕಾದಶಿ ಕಾರ್ಯಕ್ರಮ ಇದೆ. ಅದ್ಭುತವಾದಂಥ ಒಂದು ದೀಪಾಲಂಕಾರ ಪುಷ್ಪಾಲಂಕಾರವನ್ನು ಮಾಡಿದ್ದಾರೆ. ಭಕ್ತಾದಿಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ರಂಗನಾಥ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾನು ಶಿವಮೊಗ್ಗ ವಿರೂಪಾಕ್ಷ ವಿನಂತಿಯನ್ನು ಮಾಡ್ಕೊತೀನಿ. ನಮಸ್ಕಾರಗಳು. ಶ್ರೀ ಆದಿ ರಂಗನಾಥ ಸ್ವಾಮಿ ದೇವರ ಸನ್ನಿಧಿಯಲ್ಲಿ ವೈಕುಂಠ ಏಕಾದಶಿಗೋಸ್ಕರ ದೀಪಾಲಂಕಾರಗಳಿಂದ ಕಂಗೊಳಿಸ್ತಾ ಇದೆ. ಸೂಪರಾಗಿದೆ. ರಂಗೋಲಿ ಚಿತ್ತಾರವನ್ನು ಹೆಣ್ಮಕ್ಳು ಬಿಡಿಸ್ತಾಯಿದ್ರು. ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಈ ಒಂದು ಸಂಭ್ರಮದಲ್ಲಿ ಭಾಗಿಯಾಗಿದ್ದರು. ನಾಳೆ ದಿನ ಬ್ಯಾರಿಕೇಡ್ನೆಲ್ಲ ಹಾಕಿ ಸಿದ್ಧತೆಗೊಳಿಸ್ಯಾರೆ. ಸರತಿ ಸಾಲಿನಲ್ಲಿ ಬರೋದಕ್ಕೋಸ್ಕರ ವಿಜೃಂಭಣೆಯಿಂದ ಜರುಗ್ತಾ ಇರ್ತಕ್ಕಂಥ ವೈಕುಂಠ ಏಕಾದಶಿಯ ಒಂದು ಕಾರ್ಯಕ್ರಮಕ್ಕೋಸ್ಕರ ಈ ದೇವರ ಸನ್ನಿಧಿಯಲ್ಲಿ ಅದ್ಭುತವಾದಂಥ ದೀಪಾಲಂಕಾರ, ಅದ್ಭುತವಾದಂಥ ಹೂವಿನ ಅಲಂಕಾರವನ್ನು ಕೈಗೊಳ್ಳಲಾಗಿದೆ. ಸರತಿ ಸಾಲಿನಲ್ಲಿ ಎಲ್ಲ ಭಕ್ತಾದಿಗಳು ಬರಬೇಕು. ನೋಡಿ, ಮುಸ್ಕಿನ ಜೋಳವನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. 2 ಕಣ್ಣು ಸಾಲದು ಇದನ್ನು ಅಲಂಕಾರವನ್ನು ನೋಡೋದಕ್ಕೆ. ದೀಪಗಳಂತೂ ತುಂಬ ಚೆನ್ನಾಗಿ ಬೆಳಗ್ತಾಯಿತ್ತು. ಕಣ್ಣು ಕುಕ್ಕೋಂಗಿತ್ತು. ಒಬ್ಬೊಬ್ಬೊಬ್ಬ ಏನು ಹೇಳ್ತಿರ್ರಿ ಇದು. ಒರಿಜಿನಲ್ ಹೂಗಳನ್ನೇ ಹಾಕಿ ಅಲ್ಲಿ ಸಿಂಗಾರವನ್ನು ಮಾಡಿದ್ದಾರೆ. ದೇವರು ಕಂಗೊಳಿಸ್ತಾ ಇದೆ. ರಂಗನಾಥ ಸ್ವಾಮಿ ಈ ಒಂದು ಸನ್ನಿಧಿಯಲ್ಲಿ ನಾಳೆ ಪೂಜೆಯನ್ನು ಕೈಗೊಳ್ಳಲಾಗುತ್ತೆ. ನೋಡಿ, ರಂಗನಾಥ ಸ್ವಾಮಿ ದೇವಸ್ಥಾನದೊಳಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದೀನಿ. ದೇವರು ತುಂಬ ಚೆನ್ನಾಗಿ ಪೂಜೆಗೋಸ್ಕರ ಸಿದ್ಧತೆಗೊಂಡಿದೆ. ಬೆಳಿಗ್ಗೆ 6 ಗಂಟೆಯಿಂದಲೇ ಭಕ್ತಾದಿಗಳಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾಯಿದೆ. ಅಲ್ಲಿ 5 ಗಂಟೆಗೆ ಪೂಜೆನೂ ಇರುತ್ತೆ. ಅದ್ಭುತವಾದಂಥ ನೀವು ರಂಗನಾಥ ಸ್ವಾಮಿಯ ದರ್ಶನವನ್ನು ಪಡಿಬೋದು. ಅಲ್ಲಿ ಪೂಜೆಗೋಸ್ಕರ ನೀವು ಎಲ್ಲ ಸಿದ್ಧತೆಗೊಂಡಿದೆ. ತುಂಬ ಚೆನ್ನಾಗಿದೆ ನೋಡಿ. ಅಬ್ಬಾ, ಇಲ್ಲಿಂದನೇ ಒಂದು ನಮಸ್ಕಾರವನ್ನು ಮಾಡೋಣ ರಂಗನಾಥ ಸ್ವಾಮಿಗೆ. ಎಲ್ಲರಿಗೂ ಒಳಿತನ್ನು ಮಾಡಲಿ ರಂಗನಾಥ ಸ್ವಾಮಿ. ನಿಮ್ಮನ್ನು ಸಪ್ತದ್ವಾರದ ಒಳಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ವೈಕುಂಠ ಏಕಾದಶಿಯ ಸಪ್ತದ್ವಾರದೊಳಗೆ ನೀವೆಲ್ಲ ಹೋಗಿ ನಾಳೆ ದರ್ಶನವನ್ನು ಪಡೆಯಿರಿ. ವೈಕುಂಠ ಏಕಾದಶಿಗೆ ತಾವು ಪಾತ್ರರಾಗಿ ತಮಗೆಲ್ಲ ಒಳಿತನ್ನು ಮಾಡಲಿ ಅಂಥೇಳಿ ನಾನು ಶಿವಮೊಗ್ಗ ವಿರೂಪಾಕ್ಷ ನಿಮ್ಮನ್ನೆಲ್ಲ ಈ ದೇವರ ಸನ್ನಿಧಿಯಲ್ಲಿ ಪ್ರತಿಯೊಂದನ್ನು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೆಲ್ಲ ಒಳಿತಾಗಲಿ. ಸಕಲ ಜೀವಿಗಳಿಗೂ ಆ ದೇವ ಎಲ್ಲರಿಗೂ ಒಳಿತನ್ನು ಮಾಡಲಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಭಕ್ತಾದಿಗಳು ತಾಳ್ಮೆಯಿಂದ ನೀವೆಲ್ಲ ಸರತಿ ಸಾಲಿನಲ್ಲಿ ಬರಬೇಕು. ಗಲೀಜನ್ನು ಮಾಡಬೇಡಿ ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಅದ್ಭುತವಾಗಿದೆ. ಈ ಒಂದು ಸನ್ನಿಧಿಯಲ್ಲಿ ಈ ಅರೇಂಜ್ಮೆಂಟ್ ಮಾಡೋದು ಭಾಳ ತುಂಬ ಕಷ್ಟದ ಕೆಲಸ. ಒಂದು ವಾರದಿಂದನೇ ಅರೇಂಜ್ಮೆಂಟ್ಸ್ ಎಲ್ಲ ನಡೀತಾಯಿತ್ತು. ಕಲಾವಿದರಿಗೂ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಮರಿಬಾರ್ದು. ಯಾಕೆಂದರೆ ಈ ಕಲಾವಿದರೆಲ್ಲ ದೀಪದ ಅಲಂಕಾರ ಇರ್ಬೋದು, ವೆಲ್ಡಿಂಗ್ನವ್ರು ಇರ್ಬೋದು, ತುಂಬ ಜನ ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ಈ ಒಂದು ಸಮಾರಂಭಕ್ಕೋಸ್ಕರ ಸಿದ್ಧತೆಯನ್ನು ಮಾಡಿದ್ದಾರೆ. ನೋಡಿ, ನಾನು ಎಕ್ಸಿಟ್ ಆಗ್ತಾಯಿದ್ದೀನಿ ಹೊರಗಡೆಗೆ. ತುಂಬ ಚೆನ್ನಾಗಿದೆ. ಸರತಿ ಸಾಲಿನಲ್ಲಿ ಬಂದು ಭಕ್ತಿಯಿಂದ ದೇವರ ಕೃಪೆಗೆ ಪಾತ್ರ ಬಂದು ಕೇಳ್ಕೊತೀನಿ. ನಮಸ್ಕಾರಗಳು.